ಇಲ್ಲಿ ತನಕ ಕೋರ್ಟ್ನಲ್ಲಿ ವಾದ ಮಂಡನೆ ಆಗ್ತಾ ಇತ್ತು. ಈಗ ಕಲಾಪವನ್ನು ಈಗ 2:15 ನಂತರ ಮುಂದುವರಿಸಲಾಗುತ್ತೆ. ಒಂದು ಕಡೆಗೆ ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಸಂಗತಿನಲ್ಲಿ ನಾವು ಚರ್ಚೆ ಮಾಡಲೇಬೇಕು. ಏನು ಅಂತಂದರೆ, ಒಂದು ಕಡೆಗೆ ವಾದ ಮಂಡನೆ ಆಗ್ತಾ ಇದೆ ಕೋರ್ಟ್ನಲ್ಲಿ, ಇನ್ನೊಂದು ಕಡೆಗೆ ಏನು ಅಂದರೆ ಈಗ ಕಾಂಗ್ರೆಸ್ನಿಂದ ರಾಜಭವನ ಚಲೋ ಆಯಿತು. ಒಂದು ಸಾಮ್ಯತೆ ಇದೆ. ಏನಪ್ಪ ಇದು ಅಂತಂದರೆ, ಇಲ್ಲಿ ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ವಕೀಲರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಮುಖ್ಯಮಂತ್ರಿಗಳು ಇರಲಿಲ್ಲ ನಿಜ ಆ ಸಂಪುಟ ಸಭೆಯಲ್ಲಿ ನಿರ್ಣಯಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ, ಆದರೆ ಮುಖ್ಯಮಂತ್ರಿಗಳೇ ಒಬ್ಬರಿಗೆ ಪರ್ಮಿಷನ್ ಕೊಟ್ಟಿದ್ದರು, ಅವರದರ ನೇತೃತ್ವವನ್ನು ವಹಿಸಿದ್ರು. ಅವರೇ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನೇನು ವಿವರಗಳಾಯಿತು ಅದೆಲ್ಲವನ್ನೂ ಕೂಡ ರಾಜ್ಯಪಾಲರಿಗೆ ರವಾನಿಸಲಾಯಿತು ಅನ್ನೋದು ಒಂದು. ಇಂಥ ವಾದ ನಡೀತಿರುವಂಥ ಸಂದರ್ಭದಲ್ಲೇ ಇದೇ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಕಡೆಗೆ ಈಗ ರಾಜಭವನ ಚಲೋ ಕೂಡ ಆಯಿತು. ರಾಜಭವನ ಚಲೋ ಎಷ್ಟರ ಮಟ್ಟಿಗೆ ನಡೀತು, ರಾಜ್ಯಪಾಲರು ಯಾವ ರೀತಿ ಸ್ಪಂದಿಸಿದರು, ಏನೇನಾಯಿತು ಅಂತ. ರಂಗನಾಥ್, ಒಂದು ಕಾನೂನು ಹೋರಾಟದ ಸಂದರ್ಭದಲ್ಲಿಯೇ ಈ ಒಂದು ರಾಜಭವನ ಚಲೋ ಹಮ್ಮಿಕೊಂಡ ಮೂಲಕ ರಾಜಕೀಯವಾಗಿಯೂ ಕೂಡ ನಾವು ಹೋರಾಟಕ್ಕೆ ಸಿದ್ಧ ಅನ್ನುವಂಥ ಒಂದು ಮೆಸೇಜ್ ಅನ್ನ ಕಾಂಗ್ರೆಸ್ ಪಾಸ್ ಮಾಡಿದೆ. ಜೊತೆಗೆ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿಯೇ ಈ ಒಂದು ರಾಜಭವನ ಚಲೋ ನಡೆದಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಪ್ರತಿಭಟನೆಯ ರೀತಿಯಲ್ಲಿ ಶಾಸಕರು ಸಚಿವರು ಸೇರಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹಾಜರಾಗಿದ್ರು. ಅದೇ ಸಂದರ್ಭದಲ್ಲಿ ಎದುರುಗಡೆ ಇದ್ದಂತಹ ಒಂದು ಕೋರ್ಟ್ನಲ್ಲಿ ವಿಚಾರಣೆ ಪ್ರಾರಂಭ ಆಗಿತ್ತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಪ್ರತಿಭಟನೆಯ ಸಂದರ್ಭದಲ್ಲಿ ಹಾಜರಿದ್ರು. ಆದರೆ ರಾಜಭವನ ಚಲೋ ಪ್ರಾರಂಭ ಆದಾಗ ಮುಖ್ಯಮಂತ್ರಿಗಳು ಭಾಗಿಯಾಗಲಿಲ್ಲ. ಕೇವಲ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವರು ಮತ್ತು ಶಾಸಕರು ನೇರವಾಗಿ ರಾಜಭವನಕ್ಕೆ ಹೋಗ್ತಾರೆ. ಅಲ್ಲಿ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾರೆ. ಆ ಮನವಿ ಪತ್ರದಲ್ಲಿ ಕಟುವಾದ ಶಬ್ದಗಳಿಂದ ರಾಜ್ಯಪಾಲರ ನಡೆಯನ್ನ ಖಂಡಿಸಲಾಗಿದೆ ಮತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ವಿಚಾರ ಅತ್ಯಂತ ಸೆಲೆಕ್ಟಿವ್ ಆದಂತಹ ಆಯ್ಕೆ. ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯವ್ರನ್ನ ಮಾತ್ರ ನೀವು ಈ ಒಂದು ಪ್ರಾಸಿಕ್ಯೂಷನ್ ಕೊಡೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ. ಉಳಿದಂಥವರ ಪ್ರಕರಣವನ್ನು ಹಾಗೆ ಕೈಬಿಟ್ಟಿದ್ದೀರಿ, ಅದನ್ನು ಕೋಲ್ಡ್ ಸ್ಟೋರೇಜ್ಗೆ ಸೇರಿಸಿದಿರಿ ಅನ್ನುವಂಥ ಪದವನ್ನು ಮನವಿ ಪತ್ರದಲ್ಲಿ ಬಳಕೆಯನ್ನು ಮಾಡಲಾಗಿದೆ. ಇದೇ ರೀತಿಯಲ್ಲಿ ಸಿದ್ದರಾಮಯ್ಯವ್ರಿಗೆ ಯಾವ ರೀತಿಯ ಪ್ರಾಸಿಕ್ಯೂಷನ್ಗೆ ಕೊಟ್ಟರೋ ಉಳಿದಂಥ ಪ್ರಕರಣಗಳನ್ನು ಕೂಡ 17A ಅಡಿಯಲ್ಲಿಯೇ ನೀವು ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಮತ್ತು ರಾಜಭವನದ ಕಚೇರಿ ಯಾವ ರೀತಿ ಬಳಕೆ ಆಗ್ತಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಕಾಂಗ್ರೆಸ್ನ ನಾಯಕರು ರಾಜ್ಯಪಾಲರ ಭೇಟಿ ಬೇರೆ ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಯಾವ್ಯಾವ ರೀತಿಯ ಪ್ರಕರಣಗಳು ಪ್ರಾಸಿಕ್ಯೂಷನ್ಗೆ ಪೆಂಡಿಂಗ್ ಕಂಡಿದ್ದಾವೆ, ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ ಹಾಗೂ ಜನಾರ್ದನ್ ರೆಡ್ಡಿ ಅವರ ಪ್ರಕರಣಗಳನ್ನ ಖುದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ರಾಜ್ಯಪಾಲರ ಮುಂದೆ ಉಲ್ಲೇಖವನ್ನು ಮಾಡಿದ್ದಾರೆ. ಮನವಿ ಪತ್ರದಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಲಾಗಿದ್ದಾರೆ. ಇದೇ ರೀತಿಯಲ್ಲಿ ಸಿದ್ದರಾಮಯ್ಯವ್ರಿಗೆ ಯಾವ ರೀತಿ 17A ಅಡಿಯಲ್ಲಿ ನೀವು ಸ್ಯಾಂಕ್ಷನ್ ಅನ್ನು ಕೊಟ್ಟರೋ ಅದೇ 17A ಅಡಿಯಲ್ಲಿಯೇ ಉಳಿದಂತಹ ನಾಯಕರ ವಿರುದ್ಧವೂ ಇರುವಂತಹ ಪ್ರಕರಣಕ್ಕೆ ಸ್ಯಾಂಕ್ಷನ್ ಅನ್ನು ಕೊಡಬೇಕು ಮತ್ತು ಆಯಾಯ ಸಕ್ಷಮ ಪ್ರಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತನಿಖೆಯನ್ನು ನಡೆಸಿದ್ದಾವೆ. ಅದರ ಆಧಾರದ ಮೇಲೆ ನೀವು ತಕ್ಷಣ ಪ್ರಾಸಿಕ್ಯೂಷನ್ಗೆ ಕೊಡಬೇಕು. ರಾಜಭವನ ಈ ರೀತಿ ರಾಜಕೀಯ ಪ್ರೇರಿತ ದೂರುಗಳಿಗೆ ಬಳಕೆ ಆಗ್ತಿರುವಂಥದ್ದು ನಮಗೆ ಆತಂಕವನ್ನು ಮೂಡಿಸ್ತಾ ಇದೆ. ಎಲ್ಲ ಒಂದು ಕಡೆ ಸಂವಿಧಾನಕ್ಕೆ ವಿರುದ್ಧವಾಗಿ ನೀವು ನಡೆದುಕೊಳ್ತಾ ಇದ್ದೀರಿ. ಆ ರೀತಿ ರಾಜಕೀಯ ಪ್ರೇರಿತ ದೂರುಗಳಿಗೆ ರಾಜಭವನ ಬಳಕೆ ಆಗಬಾರ್ದು ಮತ್ತು ಕೇವಲ ನಮ್ಮ ವಿಚಾರದಲ್ಲಿ ಮಾತ್ರವಲ್ಲ ಉಳಿದಂಥ ವಿಚಾರದಲ್ಲೂ ಕೂಡ ಉಳಿದಂಥ ಪ್ರಕರಣಗಳಲ್ಲೂ ಕೂಡ ತ್ವರಿತಗತಿಯ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ರಾಜ್ಯಪಾಲರು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಾಗಿದೆ. ಇದರ ಜೊತೆಗೆ ರಾಜ್ಯಪಾಲರ ಮತ್ತು ರಾಜ್ಯಪಾಲರ ಕಚೇರಿಯ ಬಗ್ಗೆಯೂ ಕೂಡ ಒಂದಷ್ಟು ಆತಂಕಕಾರಿ ವಿಚಾರಗಳನ್ನ ಮತ್ತು ಆಕ್ರೋಶಭರಿತ ಪದಗಳನ್ನು ಮನವಿ ಪತ್ರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಉಳಿದಂಥ ಶಾಸಕರು ಪ್ರಸ್ತಾಪವನ್ನು ಮಾಡಿದ್ದಾರೆ. ರಾಜಭವನ ಈ ರೀತಿ ಒಂದು ಪಕ್ಷದ ಒಂದು ಅಧಿಕೃತ ನಾಯಕರ ರೀತಿಯಲ್ಲಿ ಬಳಕೆ ಆಗ್ತಿದೆ ಅನ್ನುವಂಥ ಪದವನ್ನು ಬಳಕೆ ಮಾಡಲಾಗಿದೆ ಮತ್ತು ಅದು ನಮಗೆ ಹೆಚ್ಚು ಆತಂಕವನ್ನು ಮೂಡಿಸ್ತಾ ಇದೆ. ನೀವು ಈ ರೀತಿ ಪದೇ ಪದೇ ರಾಜಕೀಯ ಪ್ರೇರಿತ ದೂರುಗಳಿಗೆ ಸ್ಪಂದಿಸ್ತಾ ಹೋದರೆ ರಾಜಭವನದ ಮೇಲೆ ರಾಜ್ಯಪಾಲರ ಮೇಲೆ ಜನರಿಗೆ ಇರುವಂತಹ ವಿಶ್ವಾಸ ಕಡಿಮೆ ಆಗುತ್ತೆ. ಹೀಗಾಗಿ ತಕ್ಷಣ 17A ಅಡಿಯಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ, ಶಶಿಕಲಾ ಜೊಲ್ಲೆ ಅವರ ವಿರುದ್ಧ, ನಿರಾಣಿ ಅವರ ವಿರುದ್ಧ ಹಾಗೂ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಬೇಕು ಅನ್ನುವಂಥ ಆಗ್ರಹವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ರಂಗನಾಥ, ಓಕೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗಿದ್ದಾರೆ. ಪ್ರಮೋದ್, ನಾನು ಪ್ರಸನ್ನಗೊಂದು ಒಂದು ಪ್ರಶ್ನೆ ಕೇಳಿದೆ, ತಾವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಒಂದು ಕಡೆಗೆ ವಾದ ಮಂಡನೆ ಆಗ್ತಿರುವಂಥ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಯಿತು. ಅಂದರೆ ಅವರು ಈ ಕ್ಯಾಬಿನೆಟ್ನ ನೇತೃತ್ವ ವಹಿಸಿದ್ರಲ್ಲ, ಕ್ಯಾಬಿನೆಟ್ ಸಭೆಯ ನೇತೃತ್ವ ಅಲ್ಲಿದ್ದು. ಆ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಬಹಳ ಒಂದು ಅದ್ಭುತವಾದಂಥ ಒಂದು ಮಾತನ್ನು ಹೇಳ್ತಾರೆ ಪ್ರಮೋದ್. ಏನು ಅಂತಂದರೆ, ಅವ್ರೇನು ವರದಿ ಕೊಟ್ಟರಲ್ಲ, ಅಂದರೆ ಕ್ಯಾಬಿನೆಟ್ ಏನು ನಿರ್ಣಯ ತಗೊಂಡು ಕಳಿಸ್ತಲ್ಲ ಅದನ್ನು ಕಣ್ಣೆತ್ತಿಯೂ ಕೂಡ ನೋಡಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ತುಷಾರ್ ಮೆಹ್ತಾ ಹೇಳ್ತಾರೆ. ಅದು ಒಂದು ಕಡೆಗೆ ಅದು ವಾದದ ಒಂದು ಭಾಗ, ಆದರೆ ಕಣ್ಣೆತ್ತಿ ನೋಡಬಾರ್ದು ಅನ್ನುವಂಥದ್ದು ಒಂದು ವಾದದ ಭಾಗ. ಆದರೆ ಇಡೀ ಕಾಂಗ್ರೆಸ್ನ ಹಿಂಡು ದಂಡು ಹೋದಂಥ ಸಂದರ್ಭದಲ್ಲಿ ರಾಜ್ಯಪಾಲರೇ ಅವ್ರ ಕಡೆ ಕಣ್ಣೆತ್ತಿ ನೋಡಬಾರ್ದು ಅನ್ನುವಂಥದ್ದೇನಿಲ್ಲ. ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ರಾಜ್ಯಪಾಲರು ನಮ್ಮನ್ನು ತುಂಬ ಜನ ಕರೆದ್ರು, ಚೇರ್ ಹಾಕಿದ್ರು, ಕೂಡಿಸಿದ್ರು, ಕಾಫಿ ಟೀ ಕೊಟ್ಟರು, ನಮ್ಮ ತುಂಬ ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರು ಅನ್ನುವಂಥ ಮಾತನ್ನು ಹೇಳಿದ್ರು. ನಾವು ಏನೇನು ಬೇಕೋ ಅದನ್ನು ಆಗ್ರಹ ಮಾಡಿ ಬಂದಿದ್ದೀವಿ ಅಂತ. ಇದು ಒಂದು ಪಾರ್ಟು.
ಎಲ್ಲೋ ಒಂದು ಕಡೆಗೆ ಇಬ್ಬರು ನಾಯಕರು ಅಪಾಯದಲ್ಲಿರುವಂಥದ್ದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ತೀರ್ಪು ಮುಂದಿಂದು ಕಾಯ್ದಿರಿಸ್ತಾರೆ ಅಥವಾ ಮುಂದೇನಾಗುತ್ತೆ ಪ್ರಶ್ನೆ ಬೇರೆ, ಆದರೆ ಇದು ಇಲ್ಲಿಗೆ ಪರಿಸಮಾಪ್ತಿ ಆಗುವಂಥದ್ದಲ್ಲ ಅನ್ನುವಂಥ ಸ್ಪಷ್ಟ ಸೂಚನೆ ಕಾಣ್ತಾ ಇದೆ. ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಕೇಸ್ ಆಗಿರ್ಬೋದು, ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಯವರ ಕೇಸು ಕೂಡ ಆಗಿರಬಹುದು. ಈ ಎರಡೂ ಕೇಸುಗಳಿದೆಯಲ್ಲ, ಇವು ಬಹಳ ಗಮನ ಸೆಳೀತಾ ಇವೆ. ಇದು ಬೇರೆ ಯಾವ್ಯಾವ ರೀತಿಯ ರಾಜಕೀಯ ಬೆಳವಣಿಗೆಗೆ ಕಾರಣ ಆಗಬಲ್ಲದು? ಪ್ರಮೋದ್, ನೀವು ರಾಜಭವನದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ, ರಾಜಭವನದಲ್ಲಿ ಒಳಗಡೆ ಆದಂಥ ಮಾಹಿತಿಯನ್ನ ಕಲೆ ಹಾಕೋದೇ ಆದರೆ ಪ್ರಮುಖವಾಗಿ ರಾಜ್ಯಪಾಲರು ಕೂಡ ಯಾವ ಕಾಂಗ್ರೆಸ್ ನಾಯಕರು ಹೋಗಿದ್ರು, ಪ್ರಮುಖವಾಗಿ ಅವರಿಗೆ ಮೆಮೊರಾಂಡಮ್ ಕೊಡುವಂಥ ಸಂದರ್ಭದಲ್ಲಿ ಕೇವಲ ಸಿದ್ದರಾಮಯ್ಯನವರ ಪ್ರಕರಣ ಅಷ್ಟೇ ನಾನು ಮಾಹಿತಿ ಕೊಡ್ತಾ ಇಲ್ಲ, ಅಥವಾ ಕೇವಲ ಸಿದ್ದರಾಮಯ್ಯನವರ ಪ್ರಕರಣವಷ್ಟೇ ನಾವು ಏಕಾಏಕಿ ಪ್ರಾಸಿಕ್ಯೂಷನ್ಸ್ಗೆ ಕೊಟ್ಟಿಲ್ಲ, ಇತರ ವಿಚಾರಗಳನ್ನು ಕೂಡ ಗಂಭೀರವಾಗಿ ನಾವು ಪರಿಶೀಲನೆ ಮಾಡಿದ್ದೀನಿ ಅಂತ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ಈ ಎಲ್ಲ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಆ ಮಾಹಿತಿಯನ್ನು ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದು ಒಂದು ಭಾಗ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಪೊಲಿಟಿಕಲ್ ಟರ್ನ್ ನೋಡೋದಾದ್ರೆ ರಾಜಕೀಯವಾಗಿ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಕಾಂಗ್ರೆಸ್ ಪಕ್ಷ ಕೂಡ ಮಾಡ್ತಾ ಇದೆ, ಬಿಜೆಪಿ ಪಕ್ಷ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ರಮೇಶ್ ಒಂದು ಅಬ್ಸರ್ವೇಷನ್ ಅನ್ನ ಅಂದ್ರೆ ಕೋರ್ಟಲ್ಲಿ ವಾದ ಮಂಡನೆ ವಿಚಾರವನ್ನ ಮುಂದಿಟ್ಟರು. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ರಾಜಕೀಯವಾಗಿ ಬೃಹದಾಕಾರವನ್ನ ಪಡಿಬಹುದು ಅನ್ನುವಂತ ನಾವು ಗಮನಿಸಬೇಕಾಗತ್ತೆ. ಒಂದು ವೇಳೆ ರಂಗನಾಥ್ ಕೋರ್ಟ್ ಏನಾದರೂ ಕೂಡ ಇಂಡಿಪೆಂಡೆಂಟ್ ಅಥಾರಿಟಿಯಿಂದ ತನಿಖೆ ಆಗಬೇಕು ಅನ್ನುವಂಥ ವಿಚಾರವನ್ನ ಕೋರ್ಟ್ ಕೂಡ ಗಮನಿಸಿ ಅದನ್ನ ಕೋರ್ಟ್ ಕೂಡ ಅಬ್ಸರ್ವ್ ಮಾಡಿ ಅದಕ್ಕೆ ಒಂದು ನಿರ್ಧಾರವನ್ನ ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಂದು ಬಹುದೊಡ್ಡ ವಿಚಾರವನ್ನ ಬಹುದೊಡ್ಡ ತಿರುವನ್ನ ಪಡೆದುಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ. ಯಾಕಂದ್ರೆ ಈಗಾಗಲೇ ರಾಜಭವನ ದುರುಪಯೋಗ ಆಗ್ತಾ ಇದೆ ಅಂತ ಕಾಂಗ್ರೆಸ್ ನಿರಂತರವಾಗಿ ಈಗಾಗಲೇ ವಾಗ್ದಾಳಿಯನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ, ಬಿಜೆಪಿ ವಿರುದ್ಧ. ಒಂದು ವೇಳೆ ಮುಂದಿನ ಹಂತದಲ್ಲಿ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದ್ದೇ ಆದಲ್ಲಿ ಆವಾಗ ಸಪರೇಟ್ ಆದಂತ ಅಂದ್ರೆ ಸ್ವತಂತ್ರವಾದಂಥ ಯಾವ ಏಜೆನ್ಸಿಯಿಂದ ತನಿಖೆ ಮಾಡಬೇಕಾಗತ್ತೆ ಅನ್ನುವಂಥದ್ದು ಸಹಜವಾಗಿರುತ್ತೆ. ಈಗಾಗಲೇ ಲೋಕಾಯುಕ್ತ ಸೇರಿದಂತೆ ಲೋಕಾಯುಕ್ತ ಅಥವಾ ರಾಜ್ಯದ ವ್ಯಾಪ್ತಿಯಲ್ಲಿ ಬರುವಂಥ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ತನಿಖಾ ಸಂಸ್ಥೆಗಳಾಗಲಿ ಅದರಲ್ಲಿ ಮುಖ್ಯಮಂತ್ರಿ ಅಂತ ಹೊರಪಟ್ಟು ಅಥವಾ ಮುಖ್ಯಮಂತ್ರಿಯ ವ್ಯಾಪ್ತಿ ಇಲ್ಲದೆ ಇರುವಂಥ ಯಾವುದೇ ಸಂಸ್ಥೆಗಳಿಲ್ಲ. ಹೀಗಾಗಿ CBI ಇರ್ಬೋದು ಅಥವಾ ಪ್ರತ್ಯೇಕವಾದಂಥ ಸ್ವತಂತ್ರ ಸಂಸ್ಥೆ ಇರ್ಬೋದು ಅದೆಲ್ಲವೂ ಕೂಡ ಮತ್ತೆ ತನಿಖೆ ಮಾಡಬೇಕಾಗತ್ತಾ ಅನ್ನುವಂಥ ಒಂದು ವಿಚಾರ ಕೂಡ ಮುಂದೆ ಬರುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಕೇಂದ್ರ ಸರ್ಕಾರ CBI ಇಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಅದು ಪೊಲಿಟಿಕಲಿ ಕೂಡ ಒಂದು ದೊಡ್ಡದಂಥ ಟರ್ನ್ ಅನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಇವತ್ತಿನ ಕಲಾಪದಲ್ಲಿ ನೋಡ್ತಾ ಇದ್ರೆ ಒಂದ್ ಕಡೆಗೆ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ವ್ಯಾಪ್ತಿಯನ್ನ ವಿವರಿಸ್ತಾ ಅವರು ಯಾವುದೇ ಈಗಾಗಲೇ ಸಚಿವ ಸಂಪುಟ ಏನು ಒಪಿನಿಯನ್ ಕೊಟ್ಟಿದೆ, ಸಚಿವ ಸಂಪುಟವು ಕೂಡ ಮುಖ್ಯಮಂತ್ರಿಗಳೇ ಸಚಿವ ಸಂಪುಟರನ್ನ ಅಥವಾ ಮಂತ್ರಿಗಳನ್ನ ಆಯ್ಕೆ ಮಾಡಿರ್ತಾರೆ. ಹೀಗಾಗಿ ಅದಕ್ಕೆ ಯಾವುದೇ ರೀತಿಯಂತ ಮಹತ್ವ ಇರಲ್ಲ ಅನ್ನುವಂಥ ಒಂದು ವಾದವನ್ನು ಅವ್ರು ಮಂಡಿಸಿದ್ರು. ಅದರ ಜೊತೆಗೆ ಈಗಾಗಲೇ ಇನ್ನು ಮಣೀಂದರ್ ಸಿಂಗ್ ಅವರು ಮಾತನ್ನು ಕೇಳ್ತಾರೆ, ಯಾವ ರೀತಿ ತಪ್ಪುಗಳಾಗಿದೆ ಅಪರಾಧಗಳಾಗಿದೆ ಅನ್ನುವಂಥದ್ದನ್ನು ಕೂಡ ಅವರು ವಿವರಿಸ್ತಾ ಇದ್ರು. ಇದುವರೆಗೂ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತದ್ದನ್ನು ಅಪರಾಧವೇ ಆಗಿಲ್ಲ ಅನ್ನುವಂಥ ವಾದವನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜಕೀಯ ಷಡ್ಯಂತ್ರ ಅನ್ನುವಂಥದ್ದು ಒಂದು ವೇಳೆ ಮಣೀಂದರ್ ಸಿಂಗ್ ಅವರ ವಾದವನ್ನ ಕೋರ್ಟ್ ಪುರಸ್ಕರಿಸಿದ್ದೇ ಆದಲ್ಲಿ ಆವಾಗ ಬಿಜೆಪಿ ಅವರಿಗೂ ಕೂಡ ಒಂದು ವೆಪನ್ ಸಿಗುತ್ತೆ. ಖಂಡಿತವಾಗ್ಲೂ ಈ ಎಲ್ಲ ವಾದ ಪ್ರತಿವಾದಗಳಲ್ಲಿ ಕೋರ್ಟ್ ಅಬ್ಸರ್ವೇಷನ್ ಏನ್ ಮಾಡುತ್ತೆ ಅದು ಮುಂದಿನ ರಾಜಕೀಯ ತಿರುವುಗಳಿಗೆ ಮುಂದಿನ ರಾಜಕೀಯ ನಡೆಗಳಿಗೆ ಕಾರಣವಾಗುತ್ತೆ. ಹೀಗಾಗಿ ಈಗಾಗಲೇ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಾ ಇದೆ. ರಂಗನಾಥ್ ನಿರಂತರವಾಗಿ ಬಿಜೆಪಿ ಪಾದಯಾತ್ರೆಗೆ ಕೌಂಟರ್ ಆಗಿ ಅವರದೇ ಆದಂತಹ ಜನಾಂದೋಲನ ಯಾತ್ರೆಗಳನ್ನೆಲ್ಲ ಮಾಡ್ತಿದ್ದಾರೆ. ಆದರೆ ಮುಂದಿನ ಹಂತಲ್ಲೇನಾದ್ರೂ ಕೂಡ ಇದು ಹೊಸ ತಿರುವನ್ನ ಪಡೆದುಕೊಂಡಿದ್ದೇ ಆದಲ್ಲಿ ಅದರಲ್ಲೂ ಕೂಡ ಇಂಡಿಪೆಂಡೆಂಟ್ ಏಜೆನ್ಸಿ ಬಂದಿದ್ದೇ ಆದಲ್ಲಿ ಆವಾಗ ರಾಜಕೀಯ ಹೊಸ ಮಗ್ಲಿಗೆ ಬೀಳೋದ್ರಲ್ಲಿ ಎರಡು ಮಾತಿಲ್ಲ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನಷ್ಟು ವಿವರಗಳನ್ನು ನಿಮಗೆ ನಾವು ಕೊಡ್ತೀವಿ. ಬಹಳ ಗಮನಿಸಬೇಕಾದಂಥ ಸಂಗತಿ, ಅದಕ್ಕೋಸ್ಕರ ಮಣೀಂದರ್ ಸಿಂಗ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಇದರ ಆಳ ಅಗಲವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಇದಕ್ಕೊಂದು ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ಆಗಲೇಬೇಕು, ತನಿಖಾ ಸಂಸ್ಥೆಯಿಂದ ಅನ್ನುವಂಥ ಮಾತು. ಅಂದರೆ ಸುತ್ತಮುತ್ತ ಸುತ್ತಾಡಿ ಇದು CBIಗೆ ಬಂದು ಇದು ಕೇಂದ್ರದ ತನಿಖಾ ವ್ಯಾಪ್ತಿಗೆ ಬಂದರೂ ಕೂಡ ಇದು ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ಅಂದರೆ CBIಗೆ ಬಂದರೂ ಕೂಡ ಇದು ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ನೋಡೋಣ ಏನಾಗಬಹುದು ಅನ್ನುವಂಥದ್ದು.